ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗದೆ ಇರುವಂತ ಕ್ಲೈಂಟ್ಸ್ ಅಲ್ಲಿ ನಾವು IUI ಅಥವಾ IVF ಪ್ರೊಸೀಜರ್ಸ್ ನ ಯೂಸ್ ಮಾಡಿ ಕನ್ಸೀವಿಂಗ್ ಟ್ರೈ ಮಾಡ್ತೀವಿ. ಈಗ IUI ಯಾವ್ಯಾವ ತರ ಕಂಡೀಷನ್ ಅಲ್ಲಿ ಈ ಪ್ರೊಸೀಜರ್ ನ ಮಾಡಬಹುದು ಅನ್ನೋದು ತಿಳಿಸ್ಕೊಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ಸ್ IUI ಬಂದ್ಬಿಟ್ಟು ಮೇಲ್ ರಿಲೇಟೆಡ್ ಫ್ಯಾಕ್ಟರ್ಸ್ ಲೈಕ್ ಲೋ ಸ್ಪರ್ಮ್ ಕೌಂಟ್ ಇಲ್ಲ ಲೋ ಸ್ಪರ್ಮ್ ಮಟಿಲಿಟಿ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಡೋನರ್ ಸ್ಪರ್ಮ್ ಯೂಸ್ ಮಾಡುವಂತ ಕಂಡೀಷನ್ಸ್ ಅಲ್ಲಿ ನಾವು IUI ಯೂಸ್ ಮಾಡ್ತೀವಿ. ಆದ್ರೆ ಸ್ನೇಹಿತರ ಜ್ಞಾಪಕ ಇರಲಿ, IUI ಮಾಡಿಸ್ಕೊಳ್ತಿರೋ ಫಿಮೇಲ್ ಅಲ್ಲಿ ಎಗ್ ಡೆವಲಪ್ಮೆಂಟ್ ನಾರ್ಮಲ್ ಇರಬೇಕು, ಮತ್ತೆ ಅಟ್ಲೀಸ್ಟ್ ಒಂದು ಫೆಲೋಪಿಯನ್ ಟ್ಯೂಬ್ ಪೇಟೆಂಟ್ ಅಥವಾ ಓಪನ್ ಇರಬೇಕು. ಬೇರೆ ಬೇರೆ ಕಂಡೀಷನ್ಸ್ ಅಲ್ಲೂ IUI ಮಾಡ್ತಾರೆ, ಬಟ್ ಇದು ಮೋಸ್ಟ್ ಕಾಮನ್ ಕಂಡೀಷನ್. ಇದು ನಿಮಗೆ ಗೊತ್ತಿರಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ವಿಡಿಯೋನ ಮಾಡ್ತಾ ಇದೀವಿ. ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಇನ್ಫರ್ಟಿಲಿಟಿ ತುಂಬಾ ಕಾಮನ್ ಆಗ್ತಾ ಇದೆ. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿದ್ರೆ ಎಲ್ಲರಿಗೂ ಈ ವಿಷಯನ ಸ್ಪ್ರೆಡ್ ಮಾಡೋದ್ರಲ್ಲಿ ನಮಗೆ ಹೆಲ್ಪ್ ಮಾಡೋ ಆಗುತ್ತೆ. ಥ್ಯಾಂಕ್ ಯು.